ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಗಾಗಲೇ ಅದ್ವೈತ ಸರಸ್ವತಿ ಸ್ವಾಮಿಗಳವರು ಸಂಗೀತದ ಬಗ್ಗೆ ವಿಸ್ತಾರವಾಗಿ ಹಾಗೂ ಹಾರನಹಳ್ಳಿಯವರು ಸಮಾಜದ ಕರ್ತವ್ಯ ಇತ್ಯಾದಿ ವಿಷಯದಲ್ಲಿ ವಿಸ್ತಾರವಾಗಿ ಮಾತಾಡೋದ್ರಿಂದ ನಾವು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಇನ್ನು ಈಗಾಗಲೇ ಮುಂದಿನ ಸಂಗೀತ ಕಾರ್ಯಕ್ರಮಕ್ಕೆ ಸಮಯವೂ ಕೂಡ ಆಗ್ತಾ ಇದೆ. ನಮ್ಮಲ್ಲಿ ಈ ಕಲೆ, ಸಂಗೀತ, ನೃತ್ಯ ಇತ್ಯಾದಿಗಳು ಬಂದಾಗ ಇವುಗಳನ್ನು ಕಲ್ಚರಲ್ ಪ್ರೋಗ್ರಾಮ್ ಅಂಥೇಳಿ ಒಂದು ಕ್ಯಾಟಗರಿ ಮಾಡಿ ಹಾಕಿಟ್ಟಿದ್ದಾರೆ. ಈ ಪಶ್ಚಿಮದ ಅಧ್ಯಯನವನ್ನು ಮಾಡಿದ್ದೇ ಆದರೆ ನಮ್ಮ ಭಾರತ ನಮಗೆ ಹೊಸದಾಗಿ ಅರ್ಥ ಆಗ್ತದೆ. ಈ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ರಾಜೀವ್ ಮಲ್ಹೋತ್ರಾ ಅವರು ಬೀಯಿಂಗ್ ಡಿಫ್ರೆಂಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. 2013ರಲ್ಲಿ ಹಿಂದೂ ಧರ್ಮ ಆಚಾರ್ಯ ಸಭೆಯಲ್ಲಿ ಆ ಪುಸ್ತಕ ಬಿಡುಗಡೆ ಆಗಿತ್ತು. ಆ ಪುಸ್ತಕ ಓದೋಕ್ಕೆ ಪ್ರಯತ್ನ ಪಟ್ಟಾಗ ಅದು ಇಂಗ್ಲೀಷಲ್ಲಿತ್ತು, ನಮಗೆ ಅರ್ಥ ಆಗಲಿಲ್ಲ. ಆವಾಗ ಅಯ್ಯೋ ನಮಗೆ ಇಂಗ್ಲೀಷ್ ಬರಲ್ವಲ್ಲ, ಇಂಗ್ಲೀಷ್ ಕಲಿಬೇಕು ಅನ್ನೋ ಆಸೆ ಬಿಟ್ಟು ಆ ಪುಸ್ತಕ ಓದಲಿಕ್ಕೋಸ್ಕರವೇ ನಾವು ಇಂಗ್ಲೀಷ್ ಕಲ್ತಿದ್ದು. ಆಮೇಲೆ ಇಂಗ್ಲೀಷ್ನಲ್ಲೂ ಪುಸ್ತಕವನ್ನು ಬರೆದಿದ್ದಾಯಿತು, ಆ ಮಾತು ಬೇರೆ. ಆ ಪುಸ್ತಕ ಅಷ್ಟು ಮಹತ್ವಪೂರ್ಣವಾದಂಥ ಒಂದು ಪುಸ್ತಕ. ಅದು ಒಂದು ಹೊಸ ರೀತಿಯ ಚಿಂತನೆಗೆ ನಮಗೆ ದಾರಿ ಮಾಡಿಕೊಡ್ತದೆ. ಅದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಕಲ್ಚರಲ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಸೆಕ್ಷನ್ಗೆ ಏನು ಹಾಕಿಟ್ಟಿದ್ದಾರಲ್ಲ, ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಯಾರು ನಮ್ಮ ದೇಶದ ಇತಿಹಾಸ ಇತ್ಯಾದಿಗಳನ್ನು ಬರೆದ್ರು, ಸೋಷಲ್ ಸೈನ್ಸು, ಎಸ್ಥೆಟಿಕ್ಸು ಇತ್ಯಾದಿಗಳನ್ನು ಬರೆದ್ರು, ಅವರ ಅನುಭವವೇ ಬೇರೆ. ಅವರ ದೇಶದಲ್ಲಿ ರಿಲಿಜಿಯನ್ ಬೇರೆ, ಕಲ್ಚರ್ ಬೇರೆ, ಸ್ಪಿರಿಚುವಾಲಿಟಿ ಬೇರೆ, ಹ್ಯೂಮನಿಸಮ್ ಬೇರೆ, ಇವೆಲ್ಲ ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಇರುವಂಥದ್ದು. ಐ ಆಮ್ ಅ ಹ್ಯೂಮನ್ ಫಸ್ಟ್ ಅಂತಾರೆ. ನಾನು ಯಾವ ರಿಲಿಜನ್ಗೂ ಸೇರಿದನಲ್ಲ, ನಾನು ಹ್ಯೂಮನ್ ಫಸ್ಟ್ ಅಂತಾರೆ. ಅಂದರೆ ಏನು, ಅಲ್ಲಿ ಹ್ಯುಮ್ಯಾನಿಟಿಗೂ ರಿಲಿಜಿಯಸ್ನೆಸ್ಗೂ ಕಾನ್ಫ್ಲಿಕ್ಟ್ ಇದೆ. ನಮ್ಮಲ್ಲಿ ಎಷ್ಟು ಹೆಚ್ಚು ಧಾರ್ಮಿಕರಾಗ್ತೀವೋ ಅಷ್ಟು ಹೆಚ್ಚು ನಾವು ಮಾನವರಾಗ್ತೀವಿ. ಅಲ್ಲಿ ಎಷ್ಟು ಹೆಚ್ಚು ರಿಲಿಜಿಯಸ್ ಆಗ್ತಾರೋ ಅಷ್ಟು ಮಾನವತ್ವವನ್ನು ದೂರ ಹೋಗ್ತಾರೆ. ಈ ಹ್ಯೂಮನಿಸಮ್ ಅನ್ನುವಂಥ ಕಾನ್ಸೆಪ್ಟ್ ಏನು ಬಂತಲ್ಲ ಅದು. ಹೀಗೆ ಸಂಪೂರ್ಣ ದೃಷ್ಟಿಕೋನವೇ ಬೇರೆ ಇದೆ ನಮಗೂ ಅವ್ರಿಗೂ. ಅವರ ದೃಷ್ಟಿಕೋನದಲ್ಲಿ ಇದು ರಿಲಿಜಿಯಸ್ಸು, ಇದು ಸೋಷಿಯಲ್ಲು, ಇದು ಕಲ್ಚರಲ್ಲು ಅನ್ನುವಂಥ ವಿಭಾಗಗಳನ್ನು ಮಾಡಿದ್ದಾರೆ. ನಮ್ಮಲ್ಲಿ ಆ ವಿಭಾಗ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಧರ್ಮ ಅನ್ನೋದರಲ್ಲಿ ಇವೆಲ್ಲವೂ ಕೂಡ ಅಂಗಗಳು, ಇವೆಲ್ಲವೂ ಸೇರಿಯೇ ಧರ್ಮ ಆಗುವಂಥದ್ದು. ಸಮಾಜ ಬೇರೆ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಅನ್ನುವ ವಾಕ್ಯವನ್ನು ಬಳಸೋ ಹಾಗೇ ಇಲ್ಲ. ಧರ್ಮ ಇಲ್ಲದೆ ಸಮಾಜ ಹೇಗಿರ್ಲಿಕ್ಕೆ ಸಾಧ್ಯ? ಆಮೇಲೆ ಧರ್ಮ ಇಲ್ಲದೆ ಸಂಸ್ಕೃತಿ ಇರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಸಾಂಸ್ಕೃತಿಕ ಅಂದಾಗ ಅದರಲ್ಲಿ ಧಾರ್ಮಿಕತೆಯೂ ಬರ್ತದೆ, ಸಾಮಾಜಿಕ ಅಂದಾಗ ಅದರಲ್ಲಿಯೂ ಧಾರ್ಮಿಕತೆ ಬರ್ತದೆ. ಆದ್ರೂ ಕೂಡ ಈ ಕಲ್ಚರಲ್ ಅನ್ನುವ ಶಬ್ದವನ್ನು ಅನುವಾದ ಮಾಡಿ ನಾವು ಸಾಂಸ್ಕೃತಿಕ ಅನ್ನುವಂಥ ಒಂದು ಇದನ್ನು ಮಾಡ್ಕೊಂಡಿದ್ದೀವಿ. ಈ ಕಲ್ಚರ್ ಅಂದರೆ ಏನಪ್ಪ ಅಂತಂದರೆ, ಒಂದು ನಿರ್ದಿಷ್ಟ ಜನಾಂಗದ ಪದ್ಧತಿಗಳು. ಕಲ್ಟ್ ಅಂತೇನು ಶಬ್ದ ಇದೆ, ಆ ಕಲ್ಟ್ ಅನ್ನೋ ಧಾತುವಿನಿಂದ ಬಂದಂಥದ್ದು ಕಲ್ಚರ್ ಶಬ್ದ. ಆ ಕಲ್ಟ್ನಲ್ಲಿ ಅವ್ರು ಏನು ಆಹಾರ ತೊಗೊಳ್ತಾರೆ, ಯಾವ ರೀತಿ ಬಟ್ಟೆ ಉಡ್ತಾರೆ, ಯಾವ ರೀತಿ ಆಭರಣಗಳನ್ನು ಧಾರಣೆ ಮಾಡ್ತಾರೆ, ವಿವಾಹ ಮಾಡುವ ಪದ್ಧತಿಗಳೇನು, ಆಸ್ತಿ ವಿಭಜನೆ ಪದ್ಧತಿಗಳೇನು ಇತ್ಯಾದಿ ಏನಿದೆಯೋ ಅದನ್ನು ಕಲ್ಚರ್ ಅಂತಾರೆ. ಯುವರ್ ಕಲ್ಚರ್, ಅವರ್ ಕಲ್ಚರ್ ಅನ್ನುವಂಥ ಒಂದು ಡಿಫ್ರೆನ್ಸು. ಆ ಕಲ್ಚರ್ ಅನ್ನುವಂಥದ್ದು ಬಹುತೇಕ ಸ್ಟ್ಯಾಟಿಕ್ ಆಗಿರ್ತದೆ, ನಿಂತ ನೀರು ಆಗಿರುತ್ತದೆ. ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗಿಬಿಟ್ರೆ ಕಲ್ಚರ್ ಬದಲಾಗೋಯ್ತಲ್ಲ. ಹೀಗಾಗಿ ಅದು ಸೆನ್ಸ್ ಆಫ್ ಐಡೆಂಟಿಟಿಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡದ ಹಾಗೆ ಇಟ್ಕೊಳ್ತಾರೆ ಅವರು. ಇವಾಗ ನೋಡಿ, ನೇಟಿವ್ ಅಮೇರಿಕನ್ ಕಲ್ಚರ್ ಅಂಥೇಳಿ ಅವ್ರು ಹೇಗೆ ಬಟ್ಟೆ ಉಟ್ಕೊಳ್ತಿದ್ರು ಹಾಗೇ ಬಟ್ಟೆ ಉಟ್ಕೊಂಡು ಇವತ್ತಿಗೂ ಪಾರ್ಲಿಮೆಂಟಿಗೆ ಬರಬೇಕು ಅಂತಾರೆ. ಅದರಲ್ಲಿ ಎವಲ್ಯೂಷನ್ ಬೇಡ, ಬದಲಾವಣೆ ಬೇಡ, ಅದು ಹೇಗಿದೆಯೋ ಹಾಗೇ ಇರಬೇಕು. ಯಾಕಂದರೆ ಅದರ ಪರ್ಪಸ್ ಏನು, ಐಡೆಂಟಿಟಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಹಾಗಲ್ಲ. ನಮ್ಮಲ್ಲಿ ಅದಕ್ಕೋಸ್ಕರ ಕಲ್ಚರ್ ಅನ್ನೋ ಶಬ್ದವನ್ನು ಸಂಸ್ಕೃತಿ ಅಂತ ಅನುವಾದ ಮಾಡಬಾರ್ದು. ಉದಾಹರಣೆಗೆ ಈಗ ಸಂಗೀತವನ್ನೇ ತಗೊಳ್ಳಿ. ಸಂಗೀತವನ್ನು ನಾವು ಏನಂತ ಕರಿತೀವಿ? ಕಲೆ ಅಂತ ಕರಿತೀವಿ. ಕಲಾ ಪ್ರಕಾರಗಳಲ್ಲಿ ಒಂದು. ಭಾರತೀಯ ಕಲೆಗಳಲ್ಲಿ 3 ಪ್ರಕಾರ. ಒಂದು ಅಭಿವ್ಯಕ್ತಿ ಕಲೆ, ಎರಡನೇದ್ದು ಆತ್ಮರಕ್ಷಾ ಕಲೆ, ಮೂರನೇದ್ದು ಜೀವನ ಕಲೆ. ಈ ಕಲೆಗಿಂತ ಮುಂಚೆ ನಾವು ವಿದ್ಯೆಯನ್ನು ನೋಡಿದ್ದೇ ಆದರೆ ವಿಷ್ಣು ಸಹಸ್ರನಾಮ ನೀವೆಲ್ಲ ಹೇಳ್ತಿರ್ತೀರ. ಈಗಾಗಲೇ ಹಾರನಹಳ್ಳಿಯವರು ಹೇಳಿದ ಹಾಗೆ ಸಾಂಸ್ಕೃತಿಕ ವಿಷಯದಲ್ಲಿ ಮುಲ್ಕನಾಡು ಸಮಾಜ ಬಹಳ ಮುಂದಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ನಿಮಗೆಲ್ಲ ಗೊತ್ತಿದೆ. ಅದರ ಫಲಶ್ರುತಿಯಲ್ಲಿ ಏನು ಬರ್ತದೆ? ವಿದ್ಯಾ ಶಿಲ್ಪ ಆದಿ ಕರ್ಮಚ ಅಂತ ಬರ್ತದೆ.
ವಿದ್ಯೆ ಮತ್ತು ಶಿಲ್ಪ ಈ ಡಿವಿಷನನ್ನು ವಿಷ್ಣು ಸಹಸ್ರನಾಮ ಮಾಡ್ತದೆ. ವಿದ್ಯೆ ಬೇರೆ ಶಿಲ್ಪ ಬೇರೆ ಅಂತ ಹೇಳ್ತಾ ಇದೆ. ಏನಿದು ವಿದ್ಯೆ ಅಂದರೆ ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮುಕ್ತಿಗೆ ಅನುಕೂಲಕರವೋ ಅದು ವಿದ್ಯೆ. ಅದು ಎಲ್ಲಿದೆ ಅಂದರೆ ವೇದಗಳು, ವೇದಾಂಗಗಳು, ಪುರಾಣ, ನ್ಯಾಯ, ಮೀಮಾಂಸಾ, ಧರ್ಮಶಾಸ್ತ್ರ, ಹೀಗೆ 14 ವಿದ್ಯಾಸ್ಥಾನ ಅಂಥೇಳಿ ಯಾಜ್ಞವಲ್ಕ ಸ್ಮೃತಿಯಲ್ಲಿ ಯಾಜ್ಞವಲ್ಕರು ಹೇಳ್ತಾರೆ. ನಂತರದಲ್ಲಿ ಭಾಗವತ ಇತ್ಯಾದಿ ಸಂಪ್ರದಾಯಗಳಲ್ಲಿ ಆಯುರ್ವೇದ, ಧನುರ್ವೇದ, ಗಂಧರ್ವವೇದ, ಅರ್ಥಶಾಸ್ತ್ರ ಇವುಗಳನ್ನು ಕೂಡ ಸೇರಿಸಿ 18 ವಿದ್ಯಾಸ್ಥಾನಗಳು ಅಂತ ಹೇಳ್ತಾರೆ. ಈ 18 ವಿದ್ಯಾಸ್ಥಾನಗಳ ಹೊರತಾಗಿ ಮಿಕ್ಕಿದ್ದೇನಿದೆಯೋ ಅದೆಲ್ಲವೂ ಕೂಡ ಶಿಲ್ಪ ಅಥವಾ ಕಲೆ. ತತ್ಕರ್ಮ ಯತ್ ನ ಬಂಧಾಯ ಸಾವಿದ್ಯಾ ಯಾ ವಿಮುಕ್ತಯೇ ಆಯಾಸಾಯ ಅಪರಂ ಕರ್ಮ ವಿದ್ಯಾನ್ಯಾಹ ಶಿಲ್ಪ ನೈಪುಣಂ ಅಂತ ವಿಷ್ಣು ಪುರಾಣದಲ್ಲಿ ಇದನ್ನು ಮತ್ತಷ್ಟು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡ್ತಾರೆ. ಅಂಥ ವಿದ್ಯೆ ಅಲ್ಲದ ಕಲೆ, ಆ ಕಲೆಯಲ್ಲಿ ಶಿಲ್ಪ ಅಂತ ಏನು ಹೇಳ್ತಾರೆ, ಅದರಲ್ಲಿ ಅನೇಕ ಪ್ರಕಾರಗಳಿದೆ. ಸಾಧನ ಖಂಡ, ವಾಸ್ತುಖಂಡ, ಧಾತುಖಂಡ ಅಂತ 3 ಪ್ರಧಾನವಾಗಿ ಖಂಡಗಳು. ಅದರಲ್ಲಿ ಕೃಷಿಶಾಸ್ತ್ರ, ಜಲಶಾಸ್ತ್ರ, ಖನಿಶಾಸ್ತ್ರ, ಈ ರೀತಿ 10 ಶಾಸ್ತ್ರಗಳು, 32 ವಿದ್ಯೆಗಳು, 64 ಕಲೆಗಳು. ಇದೆಲ್ಲವೂ ಕೂಡ ಶಿಲ್ಪದ ಅಂತರ್ಗತವಾಗಿ ಆಯಿತು. ಇದು ಅಲ್ಲದೆಯೇ 64 ಕಲೆಗಳನ್ನು ಹೇಳ್ತಾರೆ. ಯಾರು ಹೇಳ್ತಾರೆ? ವಾತ್ಸಾಯನ ಕಾಮಶಾಸ್ತ್ರದಲ್ಲಿ ಅಥವಾ ಕಾಮಸೂತ್ರದಲ್ಲಿ ಆರಂಭದ ಅಧ್ಯಾಯದಲ್ಲಿಯೇ ಗೀತಂ, ವಾದ್ಯಂ, ನೃತ್ಯಂ ಇತ್ಯಾದಿ 64 ಕಲೆಗಳನ್ನು ವಾತ್ಸಾಯನ ಪಟ್ಟಿ ಮಾಡ್ತಾನೆ. ಅದರಲ್ಲಿ ಗೀತಂ ಅಂತಷ್ಟೇ ಹೇಳ್ತಾನೆ ಹೊರತು ಸಂಗೀತಂ ಅಂತ ಹೇಳೋದಿಲ್ಲ. ಸಂಗೀತ ಕಾವ್ಯ, ನಾಟಕ ಎಲ್ಲ ಸೇರಿ ಸಂಗೀತ ಆಗ್ತದೆ. ಗೀತ, ವಾದ್ಯ, ನೃತ್ಯ 3 ಸೇರಿ ಸಂಗೀತ ಆಗ್ತದೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಇದೆಲ್ಲ ಯಾಕೆ ಅಂದರೆ ಇವೆಲ್ಲವೂ ಕೂಡ ಸಾಧನಾ ಮಾರ್ಗಗಳು. ಸಾಧನಾ ಮಾರ್ಗ ಅಂತಂದರೆ ಯಾವುದು ಸದ್ಯಕ್ಕೆ ಸಾಧ್ಯವಿಲ್ಲವೋ ಅದನ್ನು ಸಾಧಿಸುವುದು ಸಾಧನೆ. ಒಂದು ಉದಾಹರಣೆ ಹೇಳ್ತೀವಿ ನಿಮಗೆ. ಒಂದು ಮಗು ಹುಟ್ಟಿರ್ತದೆ. ಹುಟ್ಟಿದ ತಕ್ಷಣ ತಾಯಿಯ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಇನ್ನು ಹೊಕ್ಕಳು ಬಳ್ಳಿಯನ್ನು ಕತ್ತರಿಸೋದಕ್ಕಿಂತ ಮುಂಚೆಯೇ ಆ ಮಗು ಒಂದು ಆಕ್ರಂದನವನ್ನು ಮಾಡ್ತದೆ. ಆ ಧ್ವನಿ ಏನಿರುತ್ತಲ್ಲ, ಆ ಧ್ವನಿಗೆ ಉಪಯೋಗ ಆಗಿದ್ದೇನು? ವಾಗೀಂದ್ರಿಯ, ವಾಕ್ ಅನ್ನುವಂಥ ಇಂದ್ರಿಯ. ಆ ಇಂದ್ರಿಯದ ಮೂಲಕ ಆ ಧ್ವನಿ ಉಂಟಾಯಿತು. ಆ ಇಂದ್ರಿಯದ ಉಪಯೋಗ ಯಾವುದಕ್ಕಾಯಿತು ಅಂದರೆ ಆ ಆಕ್ರಂದನಕ್ಕಾಯಿತು. ಆಕ್ರಂದನದ ಉದ್ದೇಶ ಏನು? ಸರ್ವೈವಲ್. ಏನಾಯಿತು ಅಂತ ಗೊತ್ತಿಲ್ಲ, ಭಯ. ಆ ಭಯದಲ್ಲಿ ಆ ಮಗು ಅಳ್ತಾ ಇದೆ. ಆ ಅಳುವಿಗೆ ಯಾವುದೇ ಅರ್ಥ ಆಗ ಇಲ್ಲ. ಆ ಮಗುವಿನ ಅಳುವನ್ನು ಅನಲೈಸ್ ಮಾಡಿ ಅದಕ್ಕೆ ಏನು ಮೀನಿಂಗ್ ಅಂತ ಯಾರು ಕಂಡುಹಿಡಲಿಕ್ಕೆ ಸಾಧ್ಯವಾ? ಯಾವುದೇ ಭಾಷೆಯಲ್ಲಿ ಯಾವುದೇ ಮೀನಿಂಗ್ ಅದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೇವಲ ಸರ್ವೈವಲ್ಗೆ ಕಿರ್ಚಲಿಕ್ಕೆ ಉಪಯೋಗ ಆಗುವಂಥ ವಾಗೀಂದ್ರಿಯ ಇದೆಯಲ್ಲ, ಆ ವಾಗೀಂದ್ರಿಯದ ಮೇಲೆ ಸಾಧನೆಯನ್ನು ಮಾಡಿದ್ದೇ ಆದರೆ, ಅದಕ್ಕೆ ಸಂಗೀತವನ್ನು ಕಲಿಸಿದ್ದೇ ಆದರೆ, ಅದೇ ವಾಗೀಂದ್ರಿಯದ ಮೂಲಕ ಒಂದು ಆಲಾಪನೆಯನ್ನು, ರಾಗವನ್ನು ಆಲಾಪನೆ ಮಾಡಿದ್ದೇ ಆದರೆ ಯಾವುದೇ ಭಾಷೆಯ ಉಪಯೋಗ ಅಗತ್ಯ ಇಲ್ಲ, ಸಾಹಿತ್ಯದ ಅಗತ್ಯವೇ ಇಲ್ಲದೇ ಕೇವಲ ಆಲಾಪನೆ ಮಾತ್ರದಿಂದನೇ ಆ ಗಾಯಕ ಬ್ರಹ್ಮಾನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಆ ಧ್ವನಿಯನ್ನು ಯಾರು ಕೇಳ್ತಾರೋ ಆ ಕೇಳುಗರ ಶರೀರದಲ್ಲಿನ ಕೆಮಿಸ್ಟ್ರಿ ಬದಲಾಗ್ತದೆ. ಆಗ್ತದೋ ಇಲ್ಲೋ? ಆ ಧ್ವನಿಯ ಪ್ರಭಾವದಿಂದ ಕೇಳುಗರ ಶರೀರದಲ್ಲಿ ಕೆಮಿಸ್ಟ್ರಿ ಬದಲಾಗಿ ಆನಂದ ಉಂಟಾಗ್ತದೆ. ಹಾಗೆ ಕೇವಲ ತನ್ನ ಸರ್ವೈವಲ್ಗೋಸ್ಕರ ಮಾತ್ರ ಉಪಯೋಗ ಆಗುವಂತಹ ಆ ವಾಗೀಂದ್ರಿಯಕ್ಕೆ ಸಂಸ್ಕಾರ ಕೊಟ್ಟು ಸಾಮರ್ಥ್ಯ ವೃದ್ಧಿಯನ್ನು ಮಾಡಿದ್ದೇ ಆದಲ್ಲಿ ಅದು ಗಾಯಕನಿಗೂ ಮತ್ತು ಶ್ರೋತೃವಿಗೂ ಇಬ್ಬರಿಗೂ ಕೂಡ ಬ್ರಹ್ಮಾನಂದವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಆ ವಾಗೀಂದ್ರಿಯಕ್ಕೆ ಇದೆ. ಹಾಗೆ ಸಹಜವಾಗಿ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ, ಅದರ ಸಾಮರ್ಥ್ಯವನ್ನು ವೃದ್ಧಿ ಮಾಡಬೇಕಾಗ್ತದೆ, ಅದಕ್ಕೆ ಆ ಕಲೆ ಬೇಕಾಗ್ತದೆ. ಹಾಗಾಗಿ ಸಂಗೀತವನ್ನು ಶಾಸ್ತ್ರ ಅಂತ ಹೇಳುವಂಥದ್ದು. ಈ ರೀತಿಯಾಗಿ 64 ಕಲೆಗಳೇನಿದೆ ಅದರಲ್ಲಿ ಪ್ರಧಾನವಾದದ್ದು ಗೀತ. ಹಾಗಾಗಿಯೇ ವಾತ್ಸಾಯನ ಅದನ್ನು ಮೊದಲು ಪಟ್ಟಿ ಮಾಡ್ತಾನೆ. ಅಂಥ ಸಂಗೀತವನ್ನು, ಆ ಸಂಗೀತ ಕಲೆಯನ್ನು ಅಥವಾ ಸಂಗೀತ ಶಾಸ್ತ್ರವನ್ನು ಸಾಧನೆ ಮಾಡಿದ್ದೇ ಆದಲ್ಲಿ ಮನುಷ್ಯ ಸಹಜವಾಗಿ ತಾನು ಭಾಷೆಯನ್ನು ಕಲಿತುಕೊಂಡು ಆ ಭಾಷೆಯ ಮೂಲಕ ಅರ್ಥ ಮಾಡಿಕೊಂಡು ಶಬ್ದ ಪ್ರಯೋಗವನ್ನು ಮಾಡಿ ಯಾವ ವಿಷಯವನ್ನು ಇನ್ನೊಬ್ಬರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ವಿಷಯವನ್ನು, ಅಂಥ ಸೂಕ್ಷ್ಮವಾದ ರಸವನ್ನು ಅಥವಾ ಆ ರಸಸ್ಥಿತಿಯನ್ನು, ರಸಸ್ಥಿತಿ ಅಂದರೆ ಪರಮಾತ್ಮನ ಅನುಭವದ ಸ್ಥಿತಿ. ಉಪನಿಷತ್ತು ಹೇಳ್ತದೆ ರಸೋ ವೈಸಹ ಅಂದರೆ ಆ ರಸ ಅವನೇ ಆಗಿದ್ದಾನೆ ಅಥವಾ ಆ ಬ್ರಹ್ಮನೇ ಆಗಿದೆ ಅಂತ. ಅಂಥ ಆ ರಸಸ್ಥಿತಿಗೆ ತಲುಪಲಿಕ್ಕೆ ಅನೇಕ ಸಾಧನೆಗಳನ್ನು ಶಾಸ್ತ್ರ ಹೇಳ್ತದೆ.
ಆ ಯಾವ ಸಾಧನಗಳಿಗೂ ಇಲ್ಲದೆಯೇ ಕೇವಲ ಶಬ್ದ ಮಾತ್ರದಿಂದನೇ, ಶಬ್ದ ಸಾಧನೆ ಮಾತ್ರದಿಂದನೇ ಆ ರಸಸ್ಥಿತಿಯನ್ನು ತಲುಪಿಸುವಂಥ ಮಾರ್ಗ ಸಂಗೀತ ಮಾರ್ಗ. ಅಂಥ ಆ ಸಂಗೀತ ಮಾರ್ಗದಲ್ಲಿ, ಆ ನಾದ ಯೋಗ ಮಾರ್ಗದಲ್ಲಿ ಅನೇಕರು ಯೋಗಿಗಳು. ಅಂಥವರಲ್ಲಿ ಪ್ರಧಾನರು ತ್ಯಾಗರಾಜರು. ಅಂಥ ತ್ಯಾಗರಾಜರ ಆರಾಧನೆ ಇವತ್ತು ಇಲ್ಲಿ ಮುಲುಕನಾಡು ಸಂಘದಿಂದ ಆಯೋಜನೆ ಆಗ್ತಾ ಇರುವಂಥದ್ದು ಕಳೆದ 30 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ತದಂಗವಾಗಿ 30 ಜನರಿಗೆ ಸನ್ಮಾನ ಆಗ್ತಾ ಇರುವಂಥದ್ದು ಬಹಳ ಪ್ರಶಂಸೆ ಮಾಡಬೇಕಾದಂಥ ವಿಷಯ. ಇತ್ತೀಚೆಗೆ ಕೆಲವೊಂದಿಷ್ಟು ನಿನ್ನೆ ಅಷ್ಟೇ ಒಬ್ಬರು ಬಂದವರು, ಮಠದ ಅನುಯಾಯಿಗಳು, ಶಿಷ್ಯವರ್ಗದವರು ಹೇಳ್ತಾ ಇದ್ದರು, ನಾವು ನಮ್ಮ ಮಗಳನ್ನು ಅಮೇರಿಕಕ್ಕೆ ಕಳಿಸಿದ್ದೀವಿ, ಅವರೆಲ್ಲ ಅಲ್ಲೆಲ್ಲ ಓದ್ಕೊಂಡು ಬಂದುಬಿಟ್ಟಿದ್ದಾರೆ, ಇವಾಗ ನಾವು ಸಹಜವಾಗಿ ನಮ್ಮ ಮನೆಯಲ್ಲಿ ಸ್ನೇಹಿತರ ಜೊತೆ ಫೋನಲ್ಲಿ ಕೂಡ ಮಾತಾಡುವಂಗಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ. ಏನಾಯಿತು ಅಂತ ಕೇಳಿದರೆ, ಅಯ್ಯೋ ನಾವು ನಮ್ಮ ಬಾಲ್ಯ ಸ್ನೇಹಿತರ ಜೊತೆಗೆಲ್ಲ ಮಾತಾಡುವಾಗ ನಾವು ಅವ್ರ ಹೆಸರು ಹಿಡಿದೇ ಮಾತಾಡೋದು, ಏನೋ ಗೌಡ ಹೆಂಗಿದೆಯಾ ಅಂತ ಮಾತಾಡೋದು. ನಮ್ಮ ಮಗಳು ಬೈಯಕ್ಕೆ ಶುರು ಮಾಡಿಬಿಟ್ಲು ನನಗೆ, ಏನಪ್ಪ ಹಿಂಗೆ ಮಾತಾಡ್ತೀಯ ನೀನು, ಅವರು ಕಾಸ್ಟ್ ನೇಮ್ ಇಟ್ಟು ನೀನು ಮಾತಾಡ್ತಾ ಇದೆಯಾ, ಇದು ಕಾಸ್ಟಿಸಮ್ಮು, ಡಿಸ್ಕ್ರಿಮಿನೇಷನ್ನು, ಈ ಥರದ್ದೆಲ್ಲ ವಿಚಿತ್ರವಾದಂಥ ಕಾನ್ಸೆಪ್ಟ್ಗಳನ್ನು ಕಲ್ತ್ಕೊಂಡ್ಬಂದುಬಿಟ್ಟಿದ್ದಾಳೆ ನಮ್ಮ ಮಗಳು. ಹೀಗಾಗಿ ನಾವು ನಮ್ಮ ಸ್ನೇಹಿತರ ಜೊತೆಗೆ ಮುಂಚೆ ಮಾತಾಡ್ದಂಗೆ ಮಾತಾಡೋಂಗೂ ಇಲ್ಲ ಇವಾಗ ಅಂತೆ. ಹಾಗೆ ಯಾರು ಯಾವ ಐಡೆಂಟಿಟಿಯನ್ನು ಇಟ್ಕೊಳ್ಬಾರದು ಅನ್ನೋ ಹಂತಕ್ಕೆ ವಿಚಾರ ಹೋಗ್ಬಿಟ್ಟಿದೆ. ಆದರೆ ಆ ಐಡೆಂಟಿಟಿಗಳು ಅನ್ನೋಂಥದ್ದು ಬಹಳ ಮುಖ್ಯ. ಹಾಗೆ ಅಂತ ಹೇಳ್ತೀವಿ ಕೇಳಿ. ಇತ್ತೀಚೆಗೆ ಹುಬ್ಬಳ್ಳಿಗೆ ಹೋದಾಗ ಹುಬ್ಬಳ್ಳಿಯಲ್ಲಿ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಈಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಡಿ ಅಂದರೆ ಅಲ್ಲಿ ಅಧ್ಯಕ್ಷರು ನಮ್ಮ ದೇವಸ್ಥಾನ ಬಹಳ ವಿಶೇಷವಾದದ್ದು, ಹೆಂಗೆ ವಿಶೇಷಪ್ಪ ಅಂದರೆ ಇಲ್ಲಿ ನಮ್ಮಲ್ಲಿ ಯಾವ ಜಾತಿಯನ್ನು ನಾವು ಯಾರು ನೋಡೋದಿಲ್ಲ, ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಅಂತ ಹೇಳಿದ್ರು. ಅಂದರೆ ಯಾವ ಜಾತಿಯನ್ನು ನಾವು ನೋಡೋದಿಲ್ಲ ಅನ್ನುವಂಥದ್ದನ್ನು ದೊಡ್ಡ ಸಾಧನೆ ಅನ್ನೋ ಹಾಗೆ ಹೇಳಿದ್ರು ಅವರು. ನಾವು ಅವಾಗ ಅವ್ರನ್ನ ಕೇಳಿದ್ವಿ, ಯಾವುದಾದ್ರೂ ಒಂದು ದೇವಸ್ಥಾನ ಯಾವುದಾದ್ರೂ ಒಂದು ಜಾತಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಆಗಿದ್ದೇ ಆದಲ್ಲಿ ಅದರಲ್ಲಿ ಏನು ತಪ್ಪಿದೆ? ಈಗ ನಾವು ಹುಟ್ಟಿ ಬೆಳೆದಂಥ ಊರಿನಲ್ಲಿ 13 ದೇವಸ್ಥಾನ ಇತ್ತು. ಒಂದೊಂದು ದೇವಸ್ಥಾನ ಒಂದೊಂದು ಜಾತಿಗೆ ಸಂಬಂಧಪಟ್ಟಂಥದ್ದಾಗಿತ್ತು. ಅವ್ರಿಗೆ ಬೇಕಾದಂಥ ಕುಲದೇವತೆಯನ್ನು, ಗ್ರಾಮ ದೇವತೆಯನ್ನು ಅವ್ರು ಮಾಡ್ಕೊಂಡು ಅವ್ರು ಉಪಾಸನೆ ಮಾಡ್ತಾರೆ. ನಮ್ಮ ಜಾತಿಯವ್ರ ದೇವಸ್ಥಾನ ಇದು ಅಂತ ಅವ್ರು ಅಂದ್ಕೊಳ್ತಾರೆ. ಅದರಲ್ಲಿ ಏನು ತಪ್ಪಿದೆ? ಬೇರೆ ಜಾತಿಯವ್ರಿಗೇನು ಬರಬೇಡ ಅಂತ ಹೇಳಿದ್ರೆ ಆವಾಗ ತಪ್ಪದು. ಆದರೆ ಅವ್ರಿಗೋಸ್ಕರ ಅವ್ರು ಮಾಡ್ಕೊಂಡ್ರೆ ಏನು ತಪ್ಪಿದೆ? ಈಗ ನಾವೊಂದು ಯಾವುದೋ ಕಾನ್ಫರೆನ್ಸ್ ಮಾಡ್ತೀವಿ, ಒಂದು 300 ಜನ ಬರ್ತಾರೆ. ಈಗ 300 ಜನರಿಗೆ ಅರ್ಥ ಆಗುವಂಥ ಯಾವುದಾದ್ರು ವಿಷಯ ಹೇಳಬೇಕು ಅಂದರೆ ತುಂಬ ಸೂಪರ್ಫಿಷಿಯಲ್ ಆದಂಥ ವಿಷಯಗಳನ್ನು ಹೇಳಬೇಕಾಗ್ತದೆ. ಸ್ಪೆಸಿಫಿಕ್ಕಾಗಿ ಯಾವುದಾದ್ರು ವಿಚಾರ ಹೇಳಬೇಕು ಅಂತಂದರೆ ನಾವು ಫೋಕಸ್ಡ್ ಗ್ರೂಪ್ಗಳನ್ನು ಮಾಡಬೇಕಾಗುತ್ತೆ. ಇಂತಿಂಥ ಸಬ್ಜೆಕ್ಟ್ನವ್ರು, ಈಗ ಬಯೋಟೆಕ್ನಾಲಜಿಯವರು ಈ ಕಡೆ ಬನ್ನಿ, ಸೈಕಾಲಜಿಯವರು ಈ ಕಡೆ ಬನ್ನಿ ಅಂಥೇಳಿ ಕಾನ್ಫರೆನ್ಸ್ಗಳಲ್ಲಿ ಗ್ರೂಪ್ಗಳನ್ನು ಮಾಡ್ತಾರೆ. ಗ್ರೂಪ್ಗಳನ್ನು ಮಾಡಿ ಆಯಾ ಗ್ರೂಪ್ನಲ್ಲಿ ಆಯಾ ವಿಷಯಗಳು ಡಿಸ್ಕಷನ್ ಆಗ್ತವೆ. ಈ ಫೋಕಸ್ ಗ್ರೂಪ್ಗಳನ್ನು ಮಾಡುವ ಉದ್ದೇಶ ಏನು? ಸ್ಪೆಸಿಫಿಕ್ ಡೊಮೈನ್ನಲ್ಲಿ ಎಕ್ಸ್ಪರ್ಟೈಸ್ನ ಅಚೀವ್ ಮಾಡಬೇಕು ಅಂತ. ಹಾಗೆ ಒಂದು ಫೋಕಸ್ಡ್ ಗ್ರೂಪ್ಗಳಾಗಿ ಸಮಾಜ ತನ್ನನ್ನು ತಾನು ವಿಂಗಡಿಸ್ಕೊಂಡು ಆರ್ಗನೈಸ್ಡ್ ಆಗಿ ಎಕ್ಸ್ಪರ್ಟೈಸ್ನ ಸಾಧಿಸೋದ್ರಲ್ಲಿ ಏನು ತಪ್ಪಿದೆ? ಹಾಗೆ ಈ ಮುಲುಕನಾಡು ಸಂಘ, ಈ ಥರ ಸಂಘಗಳು, ಒಂದು ವಿಶೇಷವಾದಂಥ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಂಘಗಳು ನಿರ್ಮಾಣ ಆಗೋದು ಬಹಳ ದೊಡ್ಡ ತಪ್ಪು ಅನ್ನುವಂಥ ಒಂದು ವಿಚಾರವನ್ನು ಕೆಲವರು ಮಂಡಿಸ್ತಾರೆ. ಆದರೆ ಅದನ್ನು ನಾವು ಒಪ್ಪಬಾರದು. ಯಾಕಂದರೆ ಒಂದು ಫೋಕಸ್ಡ್ ಆಗಿ ಸಂಘಟಿತವಾಗಿ ಒಂದಿಷ್ಟು ಜನ ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡಿದಾಗ ಅಲ್ಲಿ ಒಂದಿಷ್ಟು ವಿದ್ಯೆಗಳು, ಕಲೆಗಳು, ಸಂಪ್ರದಾಯಗಳು ಉಳಿತವೆ. ಎಲ್ಲರೂ ಸಮಾನ ಹೋದಾಗ ಮೇಲ್ಮಟ್ಟದ ಸಂಸ್ಕೃತಿ ಮಾತ್ರ, ಸೂಪರ್ಫಿಷಿಯಲ್ ಕಲ್ಚರ್ ಮಾತ್ರ ಉಳಿತದೆ. ಡೀಪ್ ಕಲ್ಚರ್ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಡೀಪ್ ಕಲ್ಚರ್ ಉಳಿಬೇಕು, ಡೀಪ್ ಟ್ರೆಡಿಷನ್ಸ್ ಉಳಿಬೇಕು ಅಂತಂದರೆ ಈ ರೀತಿಯಾದಂತಹ ಸಮುದಾಯಕ್ಕೆ ವಿಶಿಷ್ಟವಾದಂತಹ ಸಂಘಟನೆಗಳು, ಕಾರ್ಯಗಳು ಆಗಲೇಬೇಕಾಗ್ತದೆ. ಆಗಲೇ ಭಿನ್ನತೆ ಅಧಿಕವಾಗಿದ್ದಾಗ, ಆ ಭಿನ್ನತೆ ಏಕಗೊಂಡಾಗ ಸಾಮರ್ಥ್ಯ ಹೆಚ್ಚಾಗ್ತದೆ. ಈಗ ಡಾಕ್ಟ್ರು ಅದೊಂದು ಭಿನ್ನ ಗುಂಪು ಅಂತ ಇಟ್ಕೊಳ್ಳೋಣ, ಇಂಜಿನಿಯರು ಅದೊಂದು ಭಿನ್ನವಾದಂಥ ಗುಂಪು, ಈಗ ಸೋಷಲ್, ಹೀಗೆ ಅನೇಕ ವಿದ್ಯೆಗಳನ್ನು ಕಲ್ತಂಥವ್ರು ಎಲ್ಲರೂ ಸೇರಿಯೇ ಒಂದು ಸಮೃದ್ಧವಾದಂತಹ ಸದೃಢವಾದಂತಹ ಸಮಾಜ ನಿರ್ಮಾಣ ಆಗ್ತದೆ. ಹಾಗೆ ಅನೇಕ ಗುಂಪುಗಳು ಸೇರಿ ಒಂದು ದೊಡ್ಡ ಗುಂಪಾದಾಗ ಆ ದೊಡ್ಡ ಗುಂಪಿಗೆ ಬಲ ಬರ್ತದೆ. ಯಾವ ಚಿಕ್ಕ ಗುಂಪುಗಳೇ ಇಲ್ಲ, ದೊಡ್ಡ ಗುಂಪೇ ಮಾಡಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಚಿಕ್ಕ ಚಿಕ್ಕ ಗುಂಪುಗಳು ಸೇರಿಯೇ ದೊಡ್ಡ ಗುಂಪು ಆಗ್ತದೆ. ಹಾಗಾಗಿ ಆ ಚಿಕ್ಕ ಗುಂಪುಗಳನ್ನು ಮಾಡುವಾಗ ಅದರ ಬಗ್ಗೆ ಇನ್ಫೀರಿಯಾರಿಟಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಅದರ ಉದ್ದೇಶ ಏನು ಅನ್ನೋಂಥದ್ದು ಮಾತ್ರ ಸ್ಪಷ್ಟ ಆಗಬೇಕಾಗ್ತದೆ. ಹಾಗೆ ಒಂದು ಸ್ಪಷ್ಟವಾದ ಉದ್ದೇಶವನ್ನು ಇಟ್ಕೊಂಡು ಅದಕ್ಕೆ ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತಿನ ಈ ಮುಲುಕನಾಡು ಸಂಘ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದ್ರ ಬಗ್ಗೆ ನಮಗೊಂದು ವಿಶೇಷವಾದಂಥ ಅಭಿಮಾನ ಉಂಟಾಗ್ತದೆ. ಯಾಕಂದರೆ ನಮ್ಮ ಪರಮ ಗುರುಗಳಾದಂಥ ಶ್ರೀ ಸಚ್ಚಿದಾನಂದ ವಾಲ್ಕೇಶ್ವರ ಭಾರತೀ ಸ್ವಾಮಿಗಳು ಮುಲುಕನಾಡು ಸಮುದಾಯಕ್ಕೆ ಸೇರಿದಂಥವರಾಗಿದ್ದರು ಪೂರ್ವಾಶ್ರಮದಲ್ಲಿ. ಇವತ್ತಿಗೂ ಕೂಡ ಬಹಳಷ್ಟು ಜನ ಮುಲುಕನಾಡು ಸಮುದಾಯಕ್ಕೆ ಸೇರಿದಂಥ ಜನರು ಬರ್ತಾರೆ ಮಠಕ್ಕೆ, ನಮ್ಮ ಸ್ವಾಮಿಗಳು ಅಂತಾರೆ ಅವರು. ನಮ್ಮ ಸ್ವಾಮಿಗಳು ಅಂಥೇಳಿ ವಿಶೇಷವಾಗಿ ಹೇಳುವಾಗ ಇವರು ನಮ್ಮ ಸ್ವಾಮಿಗಳಿಂದ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಮಠದಲ್ಲಿ ಇಷ್ಟೊಂದು ಜನ ಸ್ವಾಮಿಗಳಿದ್ರಲ್ಲ ಅಂತ ನಾವು ವಿಚಾರ ಮಾಡುವಾಗ ಅವರು ಹೇಳ್ತಾರೆ, ನಮ್ಮ ಸ್ವಾಮಿಗಳು ವಾಲ್ಕೇಶ್ವರ ಭಾರತೀ ಸ್ವಾಮಿಗಳು ಅಂತ ಹೇಳ್ತಾರೆ. ಹಾಗೆ
ವಾಲ್ಕೇಶ್ವರ ಭಾರತಿ ಸ್ವಾಮಿಗಳು ಅವರ ಕೊಟ್ಟಂಥ ಕೊಡುಗೆ, ಅವರ ತಪಸ್ಸು, ಅವರ ವ್ಯಕ್ತಿತ್ವ ಇತ್ಯಾದಿ ನಮ್ಮ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನದ ಪರಂಪರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದು ಇಡಬೇಕಾದಂಥ ಅಧ್ಯಾಯ. ಅಂಥ ಅಧ್ಯಾಯದ ಕರ್ತೃವಾದಂಥ ಸಚ್ಚಿದಾನಂದ ವಾಲ್ಕೇಶ್ವರ ಭಾರತಿ ಸ್ವಾಮಿಗಳ ಸಮುದಾಯಕ್ಕೆ ಸೇರಿದಂತಹ ಮುಲ್ಕನಾಡು ಸಂಘದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇರುವಂಥದ್ದು ಮುಲ್ಕನಾಡು ಸಂಘಕ್ಕೂ ಕೂಡ್ಲಿ ಮಠಕ್ಕೂ ಸಂಬಂಧ ಬಿಟ್ಟು ಹೋಗಿಲ್ಲ ಅನ್ನೋದಕ್ಕೆ ದ್ಯೋತಕ ಅಂತ ನಾವು ಭಾವಿಸ್ತೀವಿ. ಇನ್ನು ಈ ಕಾರ್ಯಕ್ರಮದ ಉದ್ದೇಶವಾದಂಥ ಸಮಾಜದ ಗಣ್ಯರ ಸಾಧಕರ ಸನ್ಮಾನ ಮತ್ತು ಈ ಕಲಾ ಪ್ರದರ್ಶನ ಆರಾಧನೆಯ ಪ್ರಯುಕ್ತವಾಗಿ ಇತ್ಯಾದಿ ಎಲ್ಲವೂ ಕೂಡ ಸಾಂಗವಾಗಿ ಯಶಸ್ವಿಯಾಗಿ ನೆರವೇರಲಿ ಮತ್ತು ತಮ್ಮೆಲ್ಲರ ಇಷ್ಟಾರ್ಥಗಳು ಕೂಡ ತಮ್ಮ ತಮ್ಮ ಆರಾಧ್ಯ ದೇವರ ಕುಲದೇವರ ಗುರುಪೀಠದ ಆಶೀರ್ವಾದದಿಂದ ನೆರವೇರಲಿ ಅಂಥೇಳಿ ಆಶೀರ್ವಾದವನ್ನು ಮಾಡಿ ನಮ್ಮ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನಾರಾಯಣ ನಾರಾಯಣ ನಾರಾಯಣ. ಗುರು ದರ್ಶನದ ಭಾಗ್ಯ ಜೊತೆಗೆ ಗುರುಗಳ ಆಶೀರ್ವಾದದ ಒಂದು ಶ್ರೀರಕ್ಷೆ ನಮ್ಮೆಲ್ಲರನ್ನ ಸದಾ ಕಾಪಾಡಲಿ ಅಂತ ಆಶಿಸ್ತಾ ಗುರುಗಳಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸೋಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಪಂಡಿತರಾಗಿರುವಂಥ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಬಂದಿದ್ದಾರೆ. ಗುರುಗಳೇ, ತಮಗೆ ಪ್ರೀತಿಯ ಸ್ವಾಗತ. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅನೇಕ ಗಣ್ಯರಿಗೆ ನಮ್ಮ ಮುಲುಕುನಾಡು ಮಹಾಸಭೆಯ ಪರವಾಗಿ ಒಂದು ಪುಟ್ಟ ಗೌರವವನ್ನು ಸಲ್ಲಿಸುವಂತಹ ಒಂದು ಕೆಲಸ ನಡಿಬೇಕಾಗಿದೆ. ಹಾಗಾಗಿ ಮುಲುಕುನಾಡು ಮಹಾಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಜಯಕುಮಾರ್ ಸರ್ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಅಶೋಕ್ ಹಾರ್ನಳ್ಳಿ ಅವರಿಗೆ ವಂದನೆಗಳು. ಶ್ರೀ ಆಸಗೋಡು ಜಯಸಿಂಹ ಸರ್ಗೆ ವಂದನೆಗಳನ್ನು ಸಲ್ಲಿಸೋಣ. KSBDBನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧೀಂದ್ರ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಧಾರ್ಮಿಕ ಪಂಡಿತರಾಗಿರುವಂತಹ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ.
ಶ್ರೀ ಸುಧಾಕರ್ ಬಾಬು ಸರ್ಗೆ ಧನ್ಯವಾದಗಳನ್ನು ತಿಳಿಸೋಣ. ಕರ್ನಾಟಕ ಸರ್ಕಾರದ ಮಾಜಿ ಜಂಟಿ ನಿರ್ದೇಶಕರಾಗಿರುವಂತಹ ಶ್ರೀ ಎ ವಿ ರಾಮಮೂರ್ತಿ ಸರ್ಗೆ ವಂದನೆಗಳನ್ನು ಸಲ್ಲಿಸೋಣ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಸಹೃದಯ ಗೌರವಾನ್ವಿತ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಗುರುಗಳ ಆಶೀರ್ವಾದದ ಜೊತೆಗೆ ಮುಂದಿನ ಕಾರ್ಯಕ್ರಮದತ್ತ ಸಾಗೋಣ. ಶ್ರೀ ಜಗದ್ಗುರು ಕೂಡ್ಲಿ ಶೃಂಗೇರಿ ಮಹಾಸಂಸ್ಥಾನದ ಶ್ರೀ 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 ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳಿಗೆ ವಂದನೆಗಳನ್ನು ಸಲ್ಲಿಸೋಣ. ಶ್ರೀ ತ್ಯಾಗರಾಜ ರತ್ನ 2025 ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕಾರ, ಜೊತೆಗೆ 178ನೇ ನಾದ ಬ್ರಹ್ಮ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವದ ಮುಖ್ಯ ಭಾಗಕ್ಕೆ ನಾವು ಬರ್ತಿದ್ದೇವೆ. ಭಕ್ತಿಯ ಅಲೆಯಲ್ಲಿ ಮುಳುಗಿರುವಂತಹ ನಾವು ಈಗ ಸಂಗೀತದ ಅಲೆಯತ್ತ ಸಾಗೋಣ. ಶೇಷಚಂದ್ರಿಕಾ ರವರು ಬಂದಿದ್ದಾರೆ, ಹಿರಿಯ ಪತ್ರಕರ್ತರು, ರಾಷ್ಟ್ರದ ಹಿರಿಯ ಪತ್ರಕರ್ತರು ಬಂದಿದ್ದಾರೆ, ಅವರಿಗೆ ಅಭಿನಂದನೆಗಳು. ಹಾಗೆ ಅವರ ಜೊತೆ ಬಿಜಾಪುರದಿಂದ ಗುಡಿ ಅನ್ನೋರು ಬಂದಿದ್ದಾರಂತೆ. ಶೇಷಚಂದ್ರಿಕಾ ಗುರುಗಳು ತಿಳಿಸೋಕ್ಕೆ ಕೇಳಿದರು, ಅವ್ರನ್ನ ಹೋಗಿ ತಾವು ಭೇಟಿ ಮಾಡ್ಬೋದು. ಅವರು 5ನೇ ಲೈನಲ್ಲಿ ಕೂತಿದ್ದಾರೆ.
ಸುಮಾರು 100ಕ್ಕೂ ಹೆಚ್ಚು ಕಲಾವಿದರು ಇವತ್ತು ಶ್ರೀ ತ್ಯಾಗರಾಜರ ಸ್ವಾಮಿಯ ಪಂಚರತ್ನ ಕೀರ್ತನೆಗಳನ್ನು ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದಾರೆ. ದಯಮಾಡಿ ಕಲಾವಿದರೆಲ್ಲರೂ ಇಲ್ಲಿ ಬರಬೇಕಾಗಿ ವಿನಂತಿಸ್ತೇನೆ. త్యాగరాజ స్వామిల ఫోటో ఉండేటట్టు వీణ వైలిన్ అట్లా కూర్చోవల్ల. ఈ బద్దు ముఖ్యంగా మాకు ఈ గాయనంలా సహాయం చేసేది లీడ్ చేసేదానికి విద్వాన్ శ్రీ రమేష్ కొత్తకోట, ఆమెట విద్వాన్ శ్రీ వినయ్ శర్మ, ఆమెట మా యంగ్ స్టార్ వన్ ఆఫ్ ది ఆర్టిస్ట్ హూ ఈస్ గెటింగ్ ఫెలిసిటేటెడ్ టుడే విదుషి లావణ్య కృష్ణమూర్తి, ఆమెట మా దేశంలోనే ప్రఖ్యాతమైన వాళ్ళు విదుషి డి శశికళ వాళ్ళు వచ్చినారు. వాళ్ళకి విశేషంగా కరతాడం చేరించే వల్ల ఇన్ని జనాలు ముఖ్యంగా లీడ్ చేస్తారు. వాళ్ళని ఫాలో చేసుకొని మిగిలిన వాళ్ళు దే షుడ్ ఫాలో ది పాఠాంతరం దట్ దే ఆర్ గోయింగ్ టు ప్రజెంట్. దిస్ ఈస్ ది అరేంజ్మెంట్ దట్ ఈస్ డన్. మృదంగం సహకారంకు మా విద్వాన్ అశ్వత్థనారాయణ గుడిబండే అక్కడ జాలహಳ್ಳಿ ఇంటి వచ్చినారు. వైలిన్లా శ్రీ విద్వాన్ కಣ್ಣన్ వాళ్ళు వచ్చినారు ఫ్రమ్ మైసూర్. వీణావాదనంలా శ్రీమతి విదుషి వెంకటలక్ష్మి శ్రీధర్ వాళ్ళు వచ్చినారు. మిగిలిన మా వైలిన్లా హిరి విద్వాంస్లో వాసుకి వాళ్ళు వచ్చినారు. ఫ్లూట్లా శ్రీ పవన్ రామానుజం వాళ్ళు వచ్చినారు. సో వీళ్ళకందరికీ ఆమెట ఇట్ ఈస్ వెరీ డిఫికల్ట్ టు అనౌన్స్ ఎవ్రీబడి ఆల్ ది ఆర్టిస్ట్ నేమ్స్. సో ఆన్ బిహాఫ్ ఆఫ్ ములకనాడు మహాసంఘ I invite all the artists onto the stage, those who are able to present all the 5 Pancharatna compositions. Occupy their seats and get ready for the sound check. I forgot to mention the name of Vidushi Bhargavi Prakash, Dr. Rupa Kumar, Srimati Sridevi Sharma, ಪ್ರಣವ ವೇದಿಕೆ ಹತ್ತಿರ ಬರಬೇಕು. ಪಂಚರತ್ನ ಗೋಷ್ಠಿ ಗಾಯನದ ಪ್ರಾರಂಭ ಮಾಡುತ್ತಿದ್ದೇವೆ. ಇದಕ್ಕೆ ಮುಂಚೆ ಆಚರಣೆಯಲ್ಲಿ ಬಂದಿರುವಂತಹ ಒಂದು ಪದ್ಧತಿಯಲ್ಲಿ ಪಿಳ್ಳಾರಿ ಗೀತೆಗಳನ್ನು ಹಾಡಿ ತದನಂತರ ಪಂಚರತ್ನ ಕೃತಿಗಳ ಸಮರ್ಪಣೆಯನ್ನು ತ್ಯಾಗರಾಜರಿಗೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೂರ್ಯಪ್ರಸಾದ್ ಅವರ ಉಪಸ್ಥಿತಿ, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ರಿಟಿಕ್ಸ್, ನಮ್ಮ ಮುಲುಕ್ನಾಡು ಸಂಘದ ಒಬ್ಬರು ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಅವರ ಉಪಸ್ಥಿತಿಯಲ್ಲಿರೋದು ಎಲ್ಲರಿಗೂ ಸಂತೋಷ ತಂದಿದೆ. ಈಗ ಈ ಪಿಳ್ಳಾರಿ ಗೀತೆಗಳನ್ನು ಪ್ರಾರಂಭ ಮಾಡೋಣ. ಯಾರ್ಯಾರಿಗೆ ಅಲ್ಲಿ ನೀವು ಆಡಿಯನ್ಸಲ್ಲಿ ನೆರೆದಿರುವ ಕೂತಿರುವ ಎಲ್ಲರೂ ದಯವಿಟ್ಟು ನೀವು ಬರೋರಿಗೆ ಯಾವ ಹಾಡು ಬರುತ್ತೋ ನೀವು ಹಾಡಿ. ಅಲ್ಲಿಂದಾನೇ ಎಲ್ಲರೂ ನಮ್ಮ ಸಂಗೀತ ಪರಂಪರೆಯ, ಶಾಸ್ತ್ರೀಯ ಸಂಗೀತದ ಪರಂಪರೆಯ ದಿಗ್ಗಜರುಗಳು ಆಗಿರುವಂತಹ ಸಂಗೀತ ಪಿತಾಮಹ ಪುರಂದರದಾಸರಿಗೆ ಹಾಗೂ ನಾದಯೋಗಿ ಆಗಿರುವಂತಹ ಸದ್ಗುರು ತ್ಯಾಗರಾಜರಿಗೆ ನೀವು ಅಲ್ಲಿಂದನೇ ಕೂತು ಹಾಡಿ ನಮನವನ್ನು ಸಲ್ಲಿಸಬಹುದು. ಈಗ ಶ್ರೀ ಗಣನಾಥ ಮಲಹರಿ ರಾಗ ರೂಪಕ ತಾಳದಿಂದ ಇವಾಗ ಪಿಳ್ಳಾರಿ ಗೀತೆಗಳಿಂದ ಪ್ರಾರಂಭಿಸ್ತಿದ್ದೇವೆ.
ಶ್ರೀಗಣನಾಥ ಸಿಂಧೂರ ವರ್ಣ ಕರುಣ ಸಾಗರ ಕರಿವದನ ಅಂಬಾಸುತ ಅಮರ ವಿನೋದ ಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ಹೇ ನಮೋ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ಹೇ ನಮೋ ಅಂಬಾಸುತ ಅಮರ ಸಿಂಹಾಸನ ವಿರೂಪಾಕ್ಷ ಕರುಣಾಕರ ಮಂದಾರ ಕುಸುಮಾಕರ ಮಕರಂದಂ ವಾಸಿತುರೇ ಚಂದಮಾಮ ಮಂದಾಕಿನಿ ಮಂದಿರಾಯ ಮಾನಮತು ಮಂದಾರ ಕುಸುಮಾಕರ ಮಕರಂದಂ ವಾಸಿತುರೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬರವ ಪಡೆದವರಂತೆ ಕಾಣಿ ಹರಿಯ ಕರುಣರೊಳಾಗ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬರುತ್ತಿ ಶ್ರೀ ಪುರಂದರ ವಿಠಲರಾಯ
ಗುಚ್ಛ ಕೃತಿಗಳಲ್ಲಿ ಮೊದಲನೆಯದಾದ ಕೃತಿ. ಇದು ರಾಗ ನಾಟ ಆದಿತಾಳದಲ್ಲಿ ರಚಿತವಾಗಿದೆ. ಇದನ್ನು ಇವಾಗ ಪ್ರಸ್ತುತಪಡಿಸ್ತೇವೆ. ಜಗದಾನಂದ ಕಾರಕ ಜಗದಾನಂದ ಕಾರಕ ಜಗದಾನಂದ ಕಾರಕ ಜಗದಾನಂದ ಕಾರಕ ಜಗದಾನಂದ ಕಾರಕ ಜಗದಾನಂದ ಕಾರಕ ಜಯ ಜಾನಕಿ
ಎರಡನೆಯ ಕೃತಿ ಗೌಳ ರಾಗ ಆದಿತಾಳದಲ್ಲಿ ದುಡುಕು ಗಲ ನನ್ನೆ ದೊರಕೊಡಕು ಬ್ರೋಚುರ. ಇದನ್ನು ಇವಾಗ ಪ್ರಸ್ತುತಪಡಿಸ್ತೇವೆ.
ಕಾರ್ಯಕ್ರಮಕ್ಕೆ ಇವತ್ತು ಕರ್ನಾಟಕದ ಜ್ಯೋತಿ ಅಂತಲೇ ಹೇಳ್ಬೋದು ದಿವಂಗತ ಗುಂಡೂರಾಯರು ಅವರ ಸುಪುತ್ರ ಕರ್ನಾಟಕದ ಅದ್ಭುತವಾದಂತಹ ವ್ಯಕ್ತಿತ್ವಗಳಲ್ಲಿ ಏಕ ವ್ಯಕ್ತಿತ್ವ ಅಂತ ಹೇಳ್ಬೋದು. ತುಂಬಾ ಸರಳ, ತುಂಬಾ ಯಾವಾಗಲೂ ಹಸನ್ಮುಖರು, ಗೌರವಾನ್ವಿತ ಆರೋಗ್ಯ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಬಂದಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಿನೇಶ್ ಗುಂಡೂರಾವ್ ಬಗ್ಗೆ 2 ಮಾತುಗಳನ್ನ ಅವರಿಗೋಸ್ಕರ ಶ್ರೀ ಜಯಸಿಂಹ ಆಸಗೋಡವರು ಬರಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ಒಂದು 128ನೇ ತ್ಯಾಗರಾಜರ ಒಂದು ಆರಾಧನೆ ದಿವಸ. ಪ್ರತಿ ವರ್ಷನೂ ಮುಳುಗುನಾಡು ಸಭಾದವರು ಆಚರಣೆ ಮಾಡ್ಕೊಂಡೇ ಬಂದಿದ್ರಿ. ಯಾಕಂತಂದರೆ ಇವತ್ತು ಸಂಗೀತ ಬಹಳ ಅತುಲ್ಯಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದ ಒಂದು ಒತ್ತಡ, ತೊಂದರೆಗಳು ಇರುತ್ತೆ. ಇದ್ದಾಗ್ಯೂ ಕೂಡ ಈ ಸಂಗೀತವನ್ನು ನಾವು ಕೇಳಿದಾಗ ಅದಕ್ಕೆ ನಮ್ಗೆ ಅದರ ಅರ್ಥ ಗೊತ್ತಾದ್ರೆ ಅದರ ನಾದದಿಂದ ಮನುಷ್ಯನಿಗೆ ಒಂದು ಆತ್ಮಸ್ಥೈರ್ಯ ಮತ್ತು ನಮ್ಮ ಮನಸ್ಸು ಸಂತೋಷ, ಉಲ್ಲಾಸ ಸಿಗುತ್ತೆ. ಇಂಥ ಒಂದು ಸುದಿನ ದಿವಸ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದಲ್ಲಿ ದಿವಂಗತ ಏನು ಗುಂಡೂರಾಯರು ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ತುಂಬಿದಂಥವ್ರು ಅವ್ರು. ಇವತ್ತು ನಾವೆಲ್ಲ ಹೌದಪ್ಪ, ನೀವೆಲ್ಲ ಒಗ್ಗಟ್ಟಾಗಿ ಅಂತಂತಂದರೆ ಶಕ್ತಿಯಿಂದ ಅಲ್ಲ, ಒಗ್ಗಟ್ಟಾಗಿ ಅಂತಂದ್ರೆ ಸಮಾಜ ಕಟ್ಟುಮುಖಿಯಾಗಿ. ಅಂದರೆ ನಮಗೆ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಈ ಬ್ರಾಹ್ಮಣರ ವರ್ಗ ಯಾವತ್ತೂ ಕೂಡ ಸರ್ವೇ ಜನ ಸುಖಿನಂತೆ, ಎಲ್ಲರೂ ಸುಖವಾಗಿರಬೇಕು ಅಂತಂದ್ರೆ ಪೂಜೆ ಪುರಸ್ಕಾರ ಮತ್ತು ದೇವರನ್ನ ಗುರುಗಳನ್ನ ನಂಬಿರ್ತಕ್ಕಂಥ ಒಂದು ವರ್ಗ ಇದು. ಸಮಾಜಕ್ಕಾಗಿ ಹುಟ್ಟಿರ್ತಕ್ಕಂಥ ಲೋಕ ಕಲ್ಯಾಣಕ್ಕೆ ಹುಟ್ಟಿರ್ತದ ವರ್ಗ. ಇಂಥ ಒಂದು ಪುಣ್ಯ ದಿವಸ ನಮ್ಮ 6 ಬಾರಿ ಗೆದ್ದಿರ್ತಕ್ಕಂಥವ್ರು ಯಾರು ನಮ್ಮ ದಿನೇಶ್ ಗುಂಡೂರಾಯರು ಬೆಂಗಳೂರಿನಲ್ಲಿ. ಬಹುಶಃ ಬ್ರಾಹ್ಮಣ ಸಮಾಜ ಅಂದರೆ ಬ್ರಾಹ್ಮಣರಿಗೆ ಇವತ್ತಲ್ಲ ಯಾವತ್ತೂ ಅವಕಾಶ ಇರುತ್ತೆ. ಯಾಕೆಂದ್ರೆ ನಾವು ಯಾವತ್ತೂ ಜಾತಿ ಪರ ಹೋಗೋದಿಲ್ಲ. ನಾವು ಯಾವಾಗ ಸರ್ವೇ ಜನ ಸುಖಿ ಲೋಕ ಕಲ್ಯಾಣಕ್ಕಾಗಿ ಅನ್ನೋದು ದೃಷ್ಟಿಯಿಂದ ಅದಕ್ಕೋಸ್ಕರ ನಾವು 6 ಬಾರಿ ಗೆದ್ದಿರೋದು. ನಮ್ಮಲ್ಲಿ ನಮ್ಮವರು ಅನ್ನೋದು ನಮ್ಮ ಭಾವನೆ ಇರುತ್ತೆ. ಆದರೆ ನಾವು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ನೋಡ್ತಕ್ಕಂಥ ಅತಿ ಚಿಕ್ಕ ವಯಸ್ಸಿಗೆ ದೊಡ್ಡ ಖಾತೆ ಇದು. ನಿಮಗೆ ಆರೋಗ್ಯ ಅಂತಂತಂದ್ರೆ ಇದಕ್ಕೆ 24/7 ಮಾಡಿದ್ರು. ಅದು ನೋಡಿ ಎಷ್ಟು ಸಮಾಧಾನವಾಗಿ ದಿವಸ ಪ್ರತಿನಿತ್ಯ ಅವ್ರು ಟಿ ವಿನಲ್ಲಿ ಇರ್ತಾರೆ. ಯಾಕಂತಂದರೆ ಅಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ವಿಶೇಷತೆ ಅಂತಂದ್ರೆ ನಾವು ಯಾವತ್ತೂ ನಮ್ಮ ಸಮಾಜಕ್ಕೆ ಶಕ್ತಿ ಧೈರ್ಯ ಆಗ್ತದಂದ್ರೆ ಅಂದರೆ ಪ್ರತಿಯೊಂದು ಮನೆಗೂ ಒಂದು ಕರೆಂಟ್ ಕೊಡ್ಬೇಕು ಅಂತಂದ್ರೆ ಇದ್ದವ್ರ ಪರವಾಗಿ ಇದ್ದದ್ದು ಪ್ರತಿಯೊಂದು ಮನೆಗೂ. ಇವರು 2ನೇ ಬಾರಿ ಹಿಂದಿನ ಸರ್ಕಾರದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಆಹಾರ ಮಂತ್ರಿ ಆಗಿದ್ದರು. ಆಹಾರ ಮಂತ್ರಿ ಆಗಿದ್ದಾಗ ಇವರು ಆಹಾರ 3ನೇ ಬಾರಿ ಇವತ್ತು ಆರೋಗ್ಯ ಕೊಟ್ಟಿದ್ದಾರೆ. ಅಂದರೆ ಮತ್ತೆ ಅವರು 2 ಮಾತಾಡಬೇಕು ಸರ್ ಇದ್ರ ಬಗ್ಗೆ. ಸಂತ ತ್ಯಾಗರಾಜರ 128ನೆಯ ಆರಾಧನಾ ಮಹೋತ್ಸವ ಸಮಾರಂಭ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ಅವರ ಒಂದು ಏನು ಭವ್ಯವಾದಂಥ ಭಕ್ತಿಗೀತೆಗಳನ್ನು ಇವತ್ತು ಇಲ್ಲಿ ಹಾಡೋ ಮುಖಾಂತರ ಅವರನ್ನು ಸ್ಮರಣೆ ಮಾಡ್ತಕ್ಕಂಥ, ಆರಾಧನೆ ಮಾಡ್ತಕ್ಕಂಥ ಒಂದು ಸಮಾರಂಭದ ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂಥ ಅಶೋಕ್ ಹಾರ್ವೇರ್ ಅವರೇ, ನಮ್ಮ ಬ್ರಾಹ್ಮಣ ಮಂಡಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಅಶೋಕ್ ಜಯಸಿಂಹ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರೇ, ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಅವರೇ, ಇತರ ಎಲ್ಲ ಗಣ್ಯರೇ ಹಾಗೂ ನಮ್ಮ ನಿರಂಜನ್ ಅವರು ಕೂಡ ಉಪಸ್ಥಿತಿದ್ದಾರೆ. ಎಲ್ಲ ಸಹೋದರ ಸಹೋದರಿಯರೇ, ಇಲ್ಲಿ ಅತ್ಯಂತ ಒಂದು ಬಹಳ ಸುಂದರವಾದಂಥ ಏನು ಸಂಗೀತದ ನಾವು ನೋಡೋದಕ್ಕೆ ಕೇಳೋದಕ್ಕೆ ನಾವೆಲ್ಲ ಬಂದಿದ್ದೀರಾ. ನಾವೇನು ಹೆಚ್ಚು ಭಾಷಣ ಮಾಡುವಂಥ ಅಗತ್ಯ ಏನಿಲ್ಲ. ಇವತ್ತು ನಮ್ಮ ಮುಳುಗ್ನಾಡು ಮಹಾಸಂಘ ಏನಿದೆ, ಇದು ತಮ್ಮ ಒಂದು ಪಾರಂಪರಿಕ ಸಾಂಸ್ಕೃತಿಕ ಒಂದು ಏನು ಜಗತ್ತಿದೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಮತ್ತು ಸದಾಕಾಲ ಇವತ್ತಿನ ಒಂದು ಜನಾಂಗಕ್ಕೆ ಅದರ ಬಗ್ಗೆ ಪರಿಚಯಿಸ್ತಕ್ಕಂಥದ್ದು. ಮತ್ತು ಅನೇಕ ಇವತ್ತು ಸಂತೋಷ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಕೇವಲ ಹಿರಿಯರು ಮಾತ್ರ ಅಲ್ಲ, ಎಲ್ಲ ಮಕ್ಕಳು ಮತ್ತು ಚಿಕ್ಕವರು ಕೂಡ ಇರುವುದು ಬಹಳ ಸಂತೋಷದ ವಿಷಯ. ಅಂದರೆ ಇವತ್ತಿನ ಒಂದು ಜನಾಂಗ ಕೂಡ ಈ ಒಂದು ಕಲೆ, ಸಂಸ್ಕೃತಿ, ಸಂಗೀತ ಇದೆಲ್ಲ ನಾವು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ.
ನಮ್ಮ ಭಾರತ ದೇಶದ ಒಂದು ಅತ್ಯಂತ ಪ್ರಾಚೀನ ದೇಶ. ನಾನಾ ಪದ್ಧತಿಗಳು, ಸಂಸ್ಕೃತಿಗಳು ಮತ್ತು ಒಂದು ಸಾಂಸ್ಕೃತಿಕ ವೈಭವ ಏನು ನಮ್ಮ ದೇಶದಲ್ಲಿದೆ, ಬಹುಶಃ ಇನ್ನು ಯಾವ ದೇಶದಲ್ಲೂ ಕೂಡ ನಾವು ಕಾಣೋದಕ್ಕೆ ಬರೋದಿಲ್ಲ. ಅಷ್ಟೊಂದು ವಿಭಿನ್ನತೆ ಮತ್ತು ವೈಭವ ಭರಿತವಾದಂಥ ಸಂಸ್ಕೃತಿ, ಕಲೆ ನಮ್ಮಲ್ಲಿರುವಂಥದ್ದು, ಜ್ಞಾನ ಇರುವಂಥದ್ದು. ಅದರಿಂದ ಅದನ್ನು ನಮ್ಮ ಒಂದು ಪ್ರಯತ್ನಗಳು ಸದಾಕಾಲ ಇರಬೇಕು. ಯಾಕಂದರೆ ನಮ್ಮ ಮೂಲವನ್ನು ನಾವು ಯಾರೂ ಕೂಡ ಮರೆಯಕ್ಕೂ ಕೂಡ ಹೋಗಬಾರ್ದು ಮತ್ತು ಅದನ್ನು ಉಳಿಸ್ಕೊಂಡು ಆಧುನಿಕ ಜಗತ್ತಿನಲ್ಲಿ ಅದನ್ನು ಉಳಿಸ್ಕೊಂಡು ಅದರ ಮುಖಾಂತರ ಆಧುನಿಕತೆಯನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆ ರೀತಿ ಆ ಮಿಶ್ರಣವನ್ನು ಒಂದು ಸರಿಯಾದ ರೀತಿಯಾದಂಥ ಮಿಶ್ರಣ ಆಗುವಂಥದ್ದೇ ಬಹಳ ಮುಖ್ಯ ಅಂತ ಹೇಳಿ, ಇವತ್ತು ನಮ್ಮ ಮುಳಕ್ನಾಡು ಮಹಾಸಂಘದವರು ಬಹಳ ಚೆನ್ನಾಗಿ ಅವರು ತಮ್ಮ ಜವಾಬ್ದಾರಿಗಳನ್ನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಧಾರ್ಮಿಕ ಮತ್ತು ಒಂದು ಜನರಿಗೆ ಅನುಕೂಲ ಆಗೋದು ವೃದ್ಧಾಶ್ರಮವನ್ನು ಕೂಡ ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಮತ್ತು ಅನೇಕ ಈ ರೀತಿಯಾದಂಥ ಒಂದು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮೆಲ್ಲರ ಸಹಕಾರ ಈ ಒಂದು ಸಂಘಕ್ಕೆ ಯಾವತ್ತೂ ಕೂಡ ಇರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳಿ, ನನಗೂ ಕೂಡ ಆಹ್ವಾನವನ್ನು ನೀಡಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದ. ಆದರೆ ಹೆಚ್ಚು ಸಮಯ ಇರಕ್ಕೆ ಆಗೋದಿಲ್ಲ. ನನಗೆ ಇವತ್ತು ತುಂಬ ವಿಪರೀತ ಕಾರ್ಯಕ್ರಮಗಳಿದೆ. ಅದು ಇಲ್ಲೇ ಕೂತ್ಕೊಂಡು ಇನ್ನೊಂದು 1 ಗಂಟೆ ಕಾಲ ಕೂತ್ಕೊಂಡು ಅಂತ ಅನಿಸ್ತಾ ಇದೆ. ಅಷ್ಟೊಂದು ಅವರ ಒಂದು ನಾಡಸ್ವರ ಮತ್ತು ಅವರ ಒಂದು ಸಂಗೀತವನ್ನು ಕೇಳ್ತಾ ಇದ್ರೆ ಇಲ್ಲೇ ಕೂತ್ಕೊಂಡು 1 ಗಂಟೆ ಇದ್ಬಿಟ್ರೆ ನಮಗೂ ಎಲ್ಲ ಒಂದು ನೆಮ್ಮದಿ, ಒಂದು ಶಕ್ತಿ ಸಿಕ್ಕತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ನನಗೆ ಅವಕಾಶ ಇಲ್ಲ. ಆದರೂ ಕೂಡ ಮತ್ತೊಮ್ಮೆ ಇನ್ನೊಂದು ಬಾರಿ ಇದೇ ಸಂದರ್ಭದಲ್ಲಿ ಬರ್ತೀನಿ ಅಂತ ಹೇಳಿ, ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಭಾರದ್ವಾಜ್ ಅವರು ಕೂಡ ಇದರಲ್ಲಿ ಬಹಳಷ್ಟು ನನಗೆ ಈಗ ಆಹ್ವಾನ ನೀಡಿದ್ದಕ್ಕೆ ಬರೋದಕ್ಕೆ ಅವರು ಕೂಡ ನನಗೆ ಪ್ರೇರಣೆ ನೀಡಿದರು. ಅದಕ್ಕೆ ಅವರು ಕೂಡ ನಾನು ಧನ್ಯವಾದ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಳುಕನಾಡು ಮಹಾಸಂಘದ ವತಿಯಿಂದ ಸಣ್ಣ ಗೌರವಪಣೆ ಮುಖ್ಯ ಅತಿಥಿಗಳಿಗೆ. ಸನ್ಮಾನ್ಯ ಆರೋಗ್ಯ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಪುಟ್ಟ ಸನ್ಮಾನದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಸಮಾಜ ಅಥವಾ ಬ್ರಾಹ್ಮಣ ಸಮಾಜ ಅಂತ ಹೇಳಿದಾಗ ಅವರ ಕೈ ಯಾವತ್ತೂ ಮುಂದಿದೆ ಹೊರತಾಗಿ ಯಾವಾಗ ಕೇಳಿದ್ರು ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಬರ್ತಾರೆ. ಎಷ್ಟೇ ಬಿಸಿ ಇದ್ರೂ ಕೂಡ ನಮಗಾಗಿ ಒಂದು ಪುಟ್ಟ ಸಮಯವನ್ನು ಅವರು ನಿಗದಿಪಡಿಸ್ತಾರೆ. ಇದಕ್ಕಾಗಿ ಅನಂತ ವಂದನೆಗಳನ್ನ ಸಲ್ಲಿಸೋಣ. ತಮ್ಮೆಲ್ಲರ ಚಪ್ಪಾಳದ ಆಶೀರ್ವಾದ ಖಂಡಿತ ಈ ವೇದಿಕೆಗೆ ಬೇಕು ಅಂತ ತಿಳಿಸ್ತೀನಿ. ಮುಳುಕನಾಡು ಮಹಾಸಭೆ ಆಯೋಜಿಸಿರುವಂತಹ ಶ್ರೀ ತ್ಯಾಗರಾಜರ 178ನೇ ಆರಾಧನಾ ಮಹೋತ್ಸವ ಜೊತೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಶ್ರೀ ತ್ಯಾಗರಾಜ ರತ್ನ 2025 ಮುಂದುವರಿಯುತ್ತೆ. ಸಚಿವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ.